ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ವಾಗಿದ್ದೀನಿ. ಇವತ್ತಿನ ವಿಡಿಯೋ ನಮ್ಮ ತವರು ಮನೆಯಲ್ಲಿ ಮಾಡ್ತಾಯಿದ್ದೀನಿ. ಇಲ್ಲಿ ಎಲೆಕ್ಷನ್ ಇತ್ತಲ್ವಾ, ಶುಕ್ರವಾರ ಎಲೆಕ್ಷನ್ ಇತ್ತು. ಸೊ ಹಾಗಾಗಿ ನಾನು ಕೂಡ ಓಟ್ ಹಾಕೋದು ಇತ್ತು. ಓಟ್ ಹಾಕೋದಕ್ಕೆ ಅಂತ ಇಲ್ಲಿ ಬಂದೆ. ಈ ಓಟ್ ಕೂಡ ಹಾಕಿದ್ದೇನೆ. ಶುಕ್ರವಾರ ಓಟ್ ಹಾಕಿಬಿಟ್ಟು ಮತ್ತು ಇವತ್ತು ಶನಿವಾರ ಬೆಳಗ್ಗೆ 9 ಗಂಟೆ. ಶನಿವಾರ ಇಲ್ಲೇ ಇದ್ದೀವಿ. ಶನಿವಾರ ಭಾನುವಾರ ಇಲ್ಲೇ ಇದ್ದು ಮತ್ತು ಸೋಮವಾರ ಒಂದು ದೇವಸ್ಥಾನಕ್ಕೆ ಹೋಗಬೇಕು. ನಮ್ಮೂರ ಹತ್ರ ಒಂದು ಮುದ್ಗನಕುಂಟೆ ಅಂತ ಒಂದು ದೇವಸ್ಥಾನ ಇದೆ. ಅಲ್ಲಿಗೆ ಹೋಗಿ ದೇವ್ರಿಗೆ ಸೀರೆ ಬ್ಲೌಸ್ ಇಟ್ಕೊಂಡು ಅಲ್ಲಿ ಪೂಜೆ ಮಾಡಿಸ್ಕೊಂಡು ಹಾಗೆ ನಾವು ಬೆಂಗಳೂರಿಗೆ ಹೋಗಬೇಕು. ಸೊ ವಿಡಿಯೋ ಹಾಗೆ ಕಂಟಿನ್ಯೂ ಮಾಡ್ತೀನಿ. ಇವತ್ತು ಶನಿವಾರ, ನಾಳೆ ಭಾನುವಾರ. ಇವತ್ತೇನು ನಡೆಯುತ್ತೆ ಅದನ್ನು ವೀಡಿಯೋ ಮಾಡ್ತೀನಿ, ಮತ್ತು ಭಾನುವಾರ ಏನು ನಡೆಯುತ್ತೆ ಅದನ್ನು ಕೂಡ ವೀಡಿಯೋ ಮಾಡ್ತೀನಿ. ಹಾಗೆ ಸೋಮವಾರ ಮುದ್ಗನಕುಂಟೆಯಲ್ಲಿ ಹೇಗಿರುತ್ತೆ ಅಂತ ಕೂಡ ವೀಡಿಯೋ ಮಾಡಿ ತೋರಿಸ್ತೀನಿ. ಸೊ ನೀವು ಕೂಡ ವೀಡಿಯೋನ ನೋಡಿ. ಮುದ್ಗನಕುಂಟೆ ಅಂತ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಅದನ್ನು ನೋಡಿ ನೀವು ಕೂಡ ಅಲ್ಲಿ ಏನೇನಿರುತ್ತೆ, ಯಾವ ಥರ ಇರುತ್ತೆ ದೇವಸ್ಥಾನ ಅಂತ. ಮುದ್ಗನಕುಂಟೆ ದೇವಸ್ಥಾನ ಅಂತಂದರೆ ಕರ್ನಾಟಕದಲ್ಲಿ ತುಂಬ ಫೇಮಸ್ ಆಗಿರೋಂಥ ಒಂದು ದೇವಸ್ಥಾನ. ಎಲ್ಲೆಲ್ಲಿಂದನೂ ಬರ್ತಾರೆ. ಕರ್ನಾಟಕದಲ್ಲಿ ಎಲ್ಲ ಆಂಧ್ರದವರು, ಕರ್ನಾಟಕದವರು, ತಮಿಳ್ನಾಡು, ಎಲ್ಲೆಲ್ಲೂ ಕೂಡ ಈ ಒಂದು ದೇವಸ್ಥಾನ ಎಲ್ಲರೂ ಕೂಡ ಎಲ್ಲೆಲ್ಲಿಂದನೂ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ತುಂಬ ಪ್ರಸಿದ್ಧವಾಗಿದೆ ಈ ಒಂದು ದೇವಸ್ಥಾನ. ನೀವು ಕೂಡ ನೋಡಿದ್ರೆ ವಿಡಿಯೋದಲ್ಲಿ ನಿಮಗೂ ಕೂಡ ಅರ್ಥ ಆಗುತ್ತೆ, ಹೇಳಿದ್ರೆ ಅರ್ಥ ಆಗೋದಿಲ್ಲ. ನಾನು ಅಲ್ಲಿ ವೀಡಿಯೋ ಮಾಡ್ತೀನಿ, ಅಲ್ಲಿ ನೋಡಿ ನೀವೇ ಹೇಗಿರುತ್ತೆ ಅಂತ. ಈ ದೇವಸ್ಥಾನಕ್ಕೆ ಯಾಕೆ ಹೋಗ್ತಾರೆ ಅಂತಂದರೆ, ಚಿಕ್ಕ ವಯಸ್ಸಿಂದನೂ ನಾನು ಕೂಡ ಹೋಗ್ತಾ ಇರ್ತೀನಿ ನಮ್ಮ ತಾಯಿ ಜೊತೆ. ಅಂದರೆ ಯಾಕೆ ಹೋಗ್ತಾರೆ ಅಂತಂದರೆ, ಆ ದೇವರಿಗೆ ಒಂದು ಮೂರು ವರ್ಷಕ್ಕೆ ಒಂದು ಸಲ ಅಥವಾ 5 ವರ್ಷಕ್ಕೆ ಒಂದು ಸಲ ಒಂದು ಸೀರೆ ಬ್ಲೌಸ್ ಇಟ್ಕೊಂಡು ಪೂಜೆ ಮಾಡಿಸ್ಕೊಂಡು ಬಂದರೆ ಒಳ್ಳೆಯದಾಗುತ್ತೆ ಅಂತ. ಒಂದು ಸಲ ಹೋದ್ಮೇಲೆ ಲೈಫ್ ಲಾಂಗ್ ಹೋಗ್ತಾನೆ ಇರಬೇಕು. ಸೊ ಆ ದೇವ್ರಿಗೆ ಆ ಥರ ಒಂದು ನಡ್ಕೊಳ್ತಾ ಇರ್ತಾರೆ ಎಲ್ಲರೂ ಕೂಡ ಅಷ್ಟೇ. ಒಂದು ಸಲ ಹೋದರೆ 3 ವರ್ಷಕ್ಕೆ ಒಂದು ಸಲ ಹೋಗ್ತಾನೆ ಇರಬೇಕು, ಇಲ್ಲ 5 ವರ್ಷಕ್ಕೆ ಒಂದು ಸಲ ಹೋಗ್ತಾನೆ ಇರಬೇಕು. ಯಾಕೆ ಆ ಥರ ಹೋಗ್ತಾರೆ ಅಂತಂದರೆ, ಅಲ್ಲಿ ಹರಕೆನ ಹೊತ್ಕೊಂಡಿರ್ತಾರೆ. ಒಂದು ಮಕ್ಕಳಾಗದೇ ಇರೋರು ಕೂಡ ಎಲ್ಲರೂ ಬಂದು ಪೂಜೆ ಮಾಡಿಸ್ಕೊತಾ ಇರ್ತಾರೆ. ಪೂಜೆ ಮಾಡಿಸ್ಕೊಂಡು ಹೋಗಿ ಮಕ್ಕಳಾಗದೇ ಇರೋರು ಹರಕೆ ಹೊತ್ಕೊಂಡ್ರೆ, ಆ ಮಗು ಹುಟ್ಟಿದ್ರೆ ಆ ಮಗು ತಲೆ ಕೂದಲನ್ನ ಕೊಡ್ತೀವಿ ಅಂತ ಆ ದೇವ್ರಿಗೆ ಹರಕೆ ಹೊತ್ಕೊಂಡು ಹೋದರೆ ಖಂಡಿತ ಅವ್ರಿಗೆ ಮಕ್ಕಳು ಕೂಡ ಆಗಿದ್ದಾರೆ. ಈ ಥರನೇ ನಡ್ಕೊತ ಬಂದಿದೆ ತುಂಬ ವರ್ಷಗಳಿಂದ ಕೂಡ. ಎಲ್ಲರೂ ತುಂಬ ನಂಬಿಕೆಯಿಂದ ಪೂಜೆ ಮಾಡ್ತಾರೆ. ನಂಬಿಕೆಯಿಂದ ಆ ದೇವ್ರು ಕೂಡ ಎಲ್ಲರೂ ಕಾಪಾಡ್ತಾರೆ. ಎಲ್ರಿಗೂ ಮಕ್ಕಳು ಕೂಡ ಆಗಿದ್ದಾರೆ, ಮಕ್ಕಳಿಲ್ಲದೆ ಇರೋರಿಗೆ ಮಕ್ಕಳಾಗಿದೆ. ಸೊ ಅದಕ್ಕೆ ಆ ಒಂದು ಪ್ರಸಿದ್ಧವಾದ ಒಂದು ದೇವಸ್ಥಾನಕ್ಕೆ ಎಲ್ಲರೂ ಕೂಡ ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಬರೀ ಸೋಮವಾರ ಮಾತ್ರ ಅಲ್ಲಿ ಪೂಜೆ ನಡೆಯೋದು. ಬೇರೆ ಒಂದು ವಾರದಲ್ಲಿ ಒಂದೇ ದಿನ, ಸೋಮವಾರ ಬೆಳಗ್ಗೆಯಿಂದ 6 ಗಂಟೆಗೆ ಲಾಸ್ಟ್, 5ವರೆಗೆ ಲಾಸ್ಟು ಅಲ್ಲಿ ಹೋಗಿ ಪೂಜೆ ಸೊ ವಾರದಲ್ಲಿ ಸೋಮವಾರ ಒಂದೇ ದಿನ ಅಲ್ಲಿ ಪೂಜೆ ನಡೆಯೋದು. ಬೆಳಗ್ಗೆ 6 ಗಂಟೆಯಿಂದ ಸಾಯಂಕಾಲ 6 ಗಂಟೆಗೆ ಲಾಸ್ಟು. ಸಾಯಂಕಾಲ 6 ಗಂಟೆ ಮೇಲೆ ಯಾರೂ ಕೂಡ ಅಲ್ಲಿ ಸೋಮವಾರ ಬೆಳಗ್ಗೆ 6 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೂ ಪೂಜೆ ನಡೆಯುತ್ತೆ, ಅಷ್ಟೇ ಲಾಸ್ಟು. 6 ಗಂಟೆ ಮೇಲೆ ಯಾರು ಕೂಡ ಒಬ್ಬರು ಕೂಡ ಅಲ್ಲಿ ಇರೋ ಹಾಗಿರುವಂತೆ ಆ ಥರ ಬೋರ್ಡ್ ಹಾಕಿದ್ದಾರೆ. ತುಂಬ ವರ್ಷಗಳಿಂದನೂ ಕೂಡ ಅಷ್ಟೇ. 6 ಗಂಟೆ ಮೇಲೆ ಯಾರು ಕೂಡ ಇರೋ ಹಾಗಿಲ್ಲ. ಓನ್ಲಿ ಸೋಮವಾರ ಮಾತ್ರ ಅಲ್ಲಿ ಪೂಜೆ ನಡೆಯೋದು ಅಷ್ಟೇ. ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆಗೆ ಕ್ಲೋಸ್ ಪೂಜೆಗಳೆಲ್ಲವೂ ಕೂಡ. ಒಂದು ಮನುಷ್ಯ ಕೂಡ ಅಲ್ಲಿ ಇರೋದಿಲ್ಲ. ಸೊ ಆ ಥರ ಒಂದು ಸಿಸ್ಟಮ್ ಅಲ್ಲಿರೋದು. ಬೋರ್ಡ್ ಕೂಡ ಹಾಕಿದ್ದಾರೆ, 6 ಗಂಟೆ ಮೇಲೆ ಯಾರು ಕೂಡ ಇಲ್ಲಿ ಇರೋ ಹಾಗಿಲ್ಲ ಅಂತ ಬೋರ್ಡ್ ಕೂಡ ಹಾಕಿದ್ದಾರೆ. ಸೊ ಅಲ್ಲಿ ನಾನು 3 ವರ್ಷಕ್ಕೊಂದು ಸಲ ಒಂದು ಸೀರೆನ ಇಟ್ಕೊಂಡು ಆ ತಾಯಿಗೆ, ಅಲ್ಲಿ ಒಂದು ಗಂಗಾ ಭಾಗೀರಥ ಅಂತ ಒಂದು ಚಿಕ್ಕದೊಂದು ನದಿ ಥರ ಇದೆ, ಅಂದರೆ ಒಂದು ಕುಂಟೆ, ಅಲ್ಲಿ ನೀರಿರುತ್ತೆ. ಆ ಒಂದು ನೀರಲ್ಲಿ ಸ್ನಾನ ಮಾಡಿ ದೇವರಿಗೆ ಪೂಜೆ ಮಾಡೋದು. ಆ ಒಂದು ಸೀರೆನ ದೇವ್ರಿಗೆ ಇಟ್ಟು ಆಮೇಲೆ ನಾವು ಹುಟ್ಕೊಳ್ಳೋದು. ಈ ಥರ 3 ವರ್ಷಕ್ಕೊಂದು ಸಲ ನಾನು ಮಾಡ್ಕೊಂಡು ಬರ್ತಾಯಿರ್ತೀನಿ ಪೂಜೆ. ನಮ್ಮ ತಾಯಿಯಿಂದ ನನಗೆ ಶುರುವಾಗಿದ್ದು. ನಮ್ಮ ತಾಯಂದ್ರು ಹೋದರೆ ನಾವು ಮಕ್ಕಳು ಕೂಡ ಹೋಗಬೇಕಂತೆ. ಆ ಥರ ಒಂದು ದೇವರ ಒಂದು ಸಿಸ್ಟಮಲ್ಲಿರೋದು. ಸೊ ಅಲ್ಲಿ ಹೇಗಿರುತ್ತೆ ಅಂತ ನೀವೇ ನೋಡಿ. ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ಬನ್ನಿ. ಸೋಮವಾರ ಇವತ್ತು ಸೋಮವಾರ 9:30 ಆಗಿದೆ ಟೈಮು. ಇವಾಗ ನಾವು ಸ್ನಾನ ಎಲ್ಲ ಮಾಡಿ ಮನೆಯಲ್ಲಿ ಪೂಜೆ ಮಾಡಿ ಅಮ್ಮನ ಮನೆಯಲ್ಲಿ ರೆಡಿ ಆಗಿದ್ದೀವಿ ಮುದ್ಗನಕುಂಟೆ ದೇವಸ್ಥಾನಕ್ಕೆ ಹೋಗೋದಕ್ಕೆ. ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದೇವರಿಗೆ ಸೀರೆ ಬ್ಲೌಸನ್ನು ಇಟ್ಟು ಪೂಜೆ ಮಾಡಿ ಹಾಗೆ ನಾವು ಬೆಂಗಳೂರಿಗೆ ಹೊರಡ್ತೀವಿ. ನಮ್ಮ ತಾಯಿ
ಮನೆಗೆ ರಿಟರ್ನ್ ಹೋಗ್ತಾರೆ. ಸೊ ಇವಾಗ ರೆಡಿ ಆಗ್ತಾ ಇದ್ದೀವಿ, ಇನ್ನೇನು ಹೊರಡಬೇಕು ಇವಾಗ. ನಾವೀಗ ಮುದ್ಗಾನಗುಂಟೆ ದೇವಸ್ಥಾನಕ್ಕೆ ಹತ್ರ ಬಂದಿದ್ದೀವಿ. ಇನ್ನೇನು ಪೂಜೆ ಮಾಡಬೇಕು ಇವಾಗ. ನಮ್ಮ ತಾಯಿಯವ್ರನ್ನ ಕರ್ಕೊಂಬರೋಕ್ಕೆ ಮತ್ತೆ ರಿಟರ್ನ್ ಹೋದ್ರು. ನಮ್ಮ ಹಸ್ಬೆಂಡು ಬೈಕಲ್ಲಿ ಎಲ್ಲರೂ ಬರೋಕ್ಕಾಗಲ್ಲ ಅಂತ ಎಲ್ಲರೂ ಬಂದಿದ್ದೀವಿ. ಫುಲ್ ಜನ ಇದ್ದಾರೆ. ಇವತ್ತು ಸೋಮವಾರ ಫುಲ್ ರಶ್ ಇರ್ತಾರೆ ಇಲ್ಲಿ, ಒಂದೇ ದಿನ ವಾರದಲ್ಲಿ ಅಲ್ವಾ. ಸೊ ಹಾಗಾಗಿ ಫುಲ್ ರಶ್ ಇರ್ತಾರೆ. ನಾವಿವಾಗ ಒಳಗಡೆ ಹೋಗಿ ಪೂಜೆ ಮಾಡಬೇಕು. ನೋಡಿ ಜನ ಯಾವ ಥರ ಇದ್ದಾರೆ ಅಂತ. ನಾನು ಹೋಗಿ ಇವಾಗ ಇಲ್ಲಿ ಗಂಗಾ ಭಾಗೀರಥ ಕಲ್ಯಾಣಿ ಬಾವಿಯಲ್ಲಿ ತಣ್ಣೀರಲ್ಲಿ ಮುಳುಗಿ ನಾನಿವಾಗ ಪೂಜೆ ಮಾಡಬೇಕು. ನೋಡಿ ಜನ ಯಾವ ಥರ ಇದ್ದಾರೆ ಅಂದರೆ, ಇನ್ನೂ ಇವಾಗ 11 ಗಂಟೆ ಟೈಮು. ಈ ಟೈಮ್ಗೆ ಇಷ್ಟೊಂದು ಜನ ನೆರೆದಿದ್ದಾರೆ. ಇನ್ನೂ ಹೋಗ್ತಾ ಹೋಗ್ತಾ ಸಾಯಂಕಾಲದಷ್ಟೊತ್ತಿಗೆ ಫುಲ್ಲು ಜನ ಆಗ್ಬಿಡ್ತಾರೆ. ಇಲ್ಲೇ ಪೂಜೆ ಮಾಡೋದು. ಒಳಗಡೆ ಒಂದು ಬಾವಿ ಇದೆ, ನೀರಿನ ಬಾವಿ, ಕಲ್ಯಾಣಿ ಬಾವಿ ಅಂತ. ಅಲ್ಲಿ ಹೋಗಿ ನಾನು ತಣ್ಣೀರಲ್ಲಿ ಮುಳುಗಿ ಇಲ್ಲಿ ಗಂಗಾ ದೇವಿಗೆ ಪೂಜೆ ಮಾಡಬೇಕು, ಬಟ್ಟೆಗಳನ್ನ ಇಟ್ಕೊಂಡು. ಒಳಗಡೆ ಇನ್ನೂ ನಾವು ಹೋಗಿಲ್ಲ. ನೋಡಿ ಯಾವ ಥರ ಇದ್ದಾರೆ ಜನ. బాగా నాన్నే నానుకోమాట్రా బాగా ఎంత ఎంటికలు నానిపోయానక దిగుతావా ముందుగా ఇక ముంచి పైకి ఎక్కువ ఇక ముంచి ఎత్తమ్మా ನಾನಿಲ್ಲಿ ಸೀರೆ ಬ್ಲೌಸ್ ಇಟ್ಟು ಪೂಜೆ ಮಾಡಿದ್ದೇನೆ ನೋಡಿ. ಇದೇ ಥರ 5 ಕಲ್ಲುಗಳನ್ನು ಇಟ್ಟು ಆ ಕಲ್ಲಿಗೆ ಅರಿಶಿನ ಕುಂಕುಮ ಇಟ್ಟು ಪೂಜೆ ಮಾಡಿ ತೆಂಗಿನಕಾಯಿ ಹೊಡೆದು ಎಲ್ಲ ಪೂಜೆ ಮಾಡಿದ್ದಾರೆ. ಇದೇ ಥರ ಎಲ್ಲರೂ ಮಾಡ್ತಾ ಇರ್ತಾರೆ. ಅಲ್ಲಲ್ಲಿ ನೋಡಿ, ಎಲ್ಲಿ ನೋಡಿದ್ರು ಪೂಜೆ ಮಾಡ್ತಿರೋದು. ಇಲ್ಲಿ ಹರಕೆ ಹೊತ್ಕೊಂಡಿರೋದು ಮಕ್ಕಳಾಗದೇ ಇರೋರಿಗೆ ಕಲ್ಲುಗಳನ್ನು ಒಂದು ಬ್ಲೌಸ್ ಪೀಸಲ್ಲಿ ಸುತ್ತಬಿಟ್ಟು
ಅದಕ್ಕೆ ಕಟ್ತಾರೆ, ಹರಕೆ ಹೊತ್ಕೊಂಡ್ರೆ ಮಕ್ಕಳಾಗ್ತಾರೆ ಅಂತ. ಇದೆಲ್ಲ ಈ ಥರ ಮಾಡ್ತಾರೆ. ಇದೇ ಗಂಗಾ ಭಾಗೀರಥಿ ಒಂದು ಕುಂಟೆ, ಇದು ನೀರಿನ ಕುಂಟೆ. ಇಲ್ಲಿ ನೀರು ಸ್ವಲ್ಪ ಹಳೇದಾದ ತಕ್ಷಣ ಹೊಸ ನೀರು ಬಿಡ್ತಾ ಇರ್ತಾರೆ. ಪ್ರತಿ ಸೋಮವಾರ ಇದೇ ಥರ ಇರುತ್ತೆ, ಪೂಜೆಗಳು ನಡೀತಾ ಇರ್ತವೆ. ನಾನು ಪೂಜೆ ಎಲ್ಲ ಮಾಡಿದೆ. ಈಗ ನನ್ನ ಮಗ ಮತ್ತು ನಮ್ಮ ಹಸ್ಬೆಂಡು ನೀರಲ್ಲಿ ಮುಳುಗ್ತಾ ಇದ್ದಾರೆ. ಓ ಆ ಕಡೆ ಇದ್ದಾನೆ ನನ್ನ ಮಗ, ನಮ್ಮ ಹಸ್ಬೆಂಡ್ ನಿಂತಿದ್ದಾರೆ. ಎಲ್ಲರೂ ಮುಳುಗ್ತಾ ಇದ್ದಾರೆ, ಪೂಜೆ ಮಾಡ್ತಾ ಇದ್ದಾರೆ ನೋಡಿ. ಸುತ್ತಲೂ ಇದೇ ಥರ ಪೂಜೆ ಮಾಡ್ತಾ ಇರ್ತಾರೆ. ಇದೇ ಮುದ್ಗಾನ್ಕುಂಟೆ ಗಂಗಾ ಭಾಗೀರಥಿ ದೇವಸ್ಥಾನ. ಲಾಸ್ಟು ಇನ್ನು ಅಲ್ಲಿ ಆ ಮರಗಳು ಕಾಣಿಸ್ತಾ ಇದ್ದಾವಲ್ಲ, ಅಲ್ಲಿ ಕಂಟ ಪೂಜೆ ಮಾಡ್ತಾನೆ ಇರ್ತಾರೆ. ನಾವು ಈ ಸೈಡು ಸ್ವಲ್ಪ ಫ್ರೀ ಆಗಿತ್ತು ಈ ಕಡೆ ಪ್ಲೇಸು, ಅದಕ್ಕೆ ನಾವು ಇಲ್ಲೇ ಮಾಡಿದ್ವಿ. ಎಲ್ಲಿ ಬೇಕಾದರೂ ಮಾಡ್ಬೋದು, ಸುತ್ತಲೂ ಮುತ್ತಲು. ಆ ಸೈಡ್ ಕೂಡ ಮಾಡ್ತಾ ಇದ್ದಾರೆ. ಇನ್ನು ನನ್ನ ಮಗ ಇನ್ನೂ ನೀರಲ್ಲಿ ಮುಳುಗ್ತಾ ಇದ್ದಾನೆ, ತಣ್ಣಗಿದೆ ಅಂತ. ಬ್ಲ್ಯಾಕ್ ಕಲರ್ ಶರ್ಟ್ ಹಾಕ್ಕೊಂಡಿದ್ದಾನೆ ನನ್ನ ಮಗ. ನಾನು ಒಂದೊತ್ತಲ್ಲಿ ಬಂದಿರೋದು, ಇಲ್ಲಿ ಊಟ ಇನ್ನೂ ಮಾಡಿಲ್ಲ. ಇನ್ನೊಂದು ದೇವಸ್ಥಾನ ಇದೆ ಕರಿವೆ ತಿಮ್ಮಪ್ಪ ಅಂತ, ಅಲ್ಲಿ ಪೂಜೆ ಮಾಡಿಸ್ಕೊಂಡು ಬಂದು ಒಂದೊತ್ತು ಇದ್ದೀನಿ, ಊಟ ಮಾಡ್ತೀನಿ. 1 ಗಂಟೆಗೆ ಊಟ ಮಾಡ್ತೀನಿ. ಪೂಜೆ ಎಲ್ಲ ಮಾಡಿಸ್ಕೊಂಡ್ವಿ. ನಾನು ಕೂಡ ದೇವರಿಗೆ ಹುಟ್ಟಿರೋ ಅಂಥ ಸೀರೆನ ಇವಾಗ ಉಟ್ಕೊಂಡು ಬಂದಿದ್ದೀನಿ. ಇದೇ ದೇವರಿಗೆ ಇಟ್ಟಿರೋ ಅಂಥ ಸೀರೆ. ನನಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಆ ದೇವಿಗೆ ಹುಟ್ಟಿರೋ ಅಂಥ ಸೀರೆ ನಾನು ಹಾಕ್ಕೊಂಡಿರೋದ್ರಿಂದ ನಾನು ಕೂಡ ದೇವಿ ಥರನೇ ಕಾಣಿಸ್ತಾ ಇದ್ದೀನಿ. ಇವಾಗ ಒಂದೊತ್ತಿದ್ದೀನಲ್ಲ, ಊಟ ಮಾಡಬೇಕು. ಊಟ ಮಾಡೋಕ್ಕೆ ಅಂತ ಹೊರಡ್ತಾ ಇದ್ವಿ. ಇಲ್ಲೇ ಮರದ ಕೆಳಗಡೆ ಕೂತ್ಕೊಂಡು ಮನೆಯಿಂದ ಮಾಡ್ಕೊಂಡು ಬಂದಿದ್ದೀವಿ. ಅನ್ನ ಸಾಂಬಾರು ಪಾಯಸ ಎಲ್ಲ ಮಾಡ್ಕೊಂಡು ಬಂದಿದ್ದೀವಿ, ಅದನ್ನ ತಿನ್ಬೇಕು ಇವಾಗ. ಎಲ್ಲಿ ಬೇಕಾದರೂ ಹೋಟೆಲ್ ಕೂಡ ಇದೆ ಇಲ್ಲೇ. ಹೋಟೆಲ್ ಅಲ್ಲಿ ಬೇಕಾದರೂ ತಿನ್ಬೋದು, ಮನೆಯಿಂದ ಬೇಕಾದರೂ ಮಾಡ್ಕೊಂಡು ಬರ್ಬೋದು. ಊಟ ಎಲ್ಲ ಮುಗೀತು. ಇವಾಗ ಹೋಗಿ ಜಾತ್ರೆಯಲ್ಲಿ ಏನಾದರೂ ತಗೋಬೇಕು. ಎಲ್ಲರೂ ಊಟ ಮಾಡಿ ಜಾತ್ರೆ ಒಳಗಡೆ ಬಂದಿದ್ದೀವಿ. ಇವಾಗ ಕಳ್ಳೆಪುರಿ ಎಲ್ಲ ತಗೋಬೇಕು. ನೋಡಿ ಜನ ಏನು ಬರ್ತಾ ಇದ್ದಾರೆ ಅಂದರೆ 1 ಗಂಟೆ ಆದರೂ ಕೂಡ ಇದೇ ಥರ ಇದ್ದಾರೆ. ನಮ್ಮಮ್ಮ ಕಳ್ಳೆಪುರಿ ತಗೊತಾ ಇದ್ದಾರೆ, ನಾವು ಕೂಡ ತಗೋಬೇಕು. ನಮ್ಮಮ್ಮ ಬಳೆ ಹಾಕಿಸ್ಕೊತಾ ಇದ್ದಾರೆ. ನಾನು ತಗೊಂಡೆ ಬಳೆ. ಜಾತ್ರೆ ಬಿಟ್ಟು ಹೊರಗಡೆ ಹೋಗ್ತಾ ಇದ್ವಿ. ಜಾತ್ರೆ ಎಲ್ಲ ನೋಡಿಕೊಂಡು ಇವಾಗ ನಾವು ಬೆಂಗಳೂರಿಗೆ ಹೊರಡ್ತಾ ಇದ್ದೀವಿ ಬೈಕಲ್ಲಿ. మాట్లాడిపించాను